ಶಿವ ಶಿವ ಕೆಟ್ಟಿತು ಕೆಟ್ಟಿತು. ಈ ಕೌರವ ಮಹಾರಾಜನ ಸಂಪತ್ತು ಹಾಳಾಯಿತು. ಮನೋ ಉಲ್ಲಾಸವೆಂಬ ಮಹಾಸಮುದ್ರವು ಬತ್ತಿ ತಳಮಳಗೊಂಡಿತು. ಭೀಷ್ಮ ದ್ರೋಣರು ಹೋದರು, ಅವರ ಎದುರಿನಲ್ಲಿ ಬಿಲ್ಲು ಬಾಣ ಹಿಡಿಯುತ್ತಿದ್ದಿಲ್ಲ. ಇಂಥ ವೀರರಿಗೆ ಕೈ ಮಸಗು ಮಾಡಿ ಮೈ ಮರೆಯುವಂತೆ ಮಾಡಿದರಲ್ಲ. ಈ ಯುದ್ಧವು ಭೀಮನಿಗೂ ದುಶ್ಯಾಸನಿಗೂ ಗದ್ದೆಂಪಾಯಮಾನವಾಯಿತು. ಇವರಿಬ್ಬರ ಯುದ್ಧದಲ್ಲಿ ಆ ಕೃಷ್ಣನು ಏನು ಮಾಡುವನೇನೋ ಇರಲಿ. ಸಾರಥಿ ಮತ್ತೇನೋದಿ ಜಾಗ್ರತೆಯಿಂದ ಎಲ್ಲ ತಮ್ಮನಾದ ವೀರ ದುಶ್ಯಾಸನವನ್ನು ಬರೆಯಲು ಸಾರಥಿ ಜಾಗೃತಿ. ಆಭರಣವನ್ನು ಕೊಡುವೆ. ನಿನ್ನ ಕಂಠದೋಳು ಧರಿಸಿಕೋ, ನಿನ್ನ ಮನಸ್ಸಿಗೆ ಸಂತೋಷವಾಗುತ್ತೆ. ಸಾರಥಿ ನನ್ನ ವೃತ್ತಾಂತವನ್ನು ಬಿತ್ತರಿಸುವನ ಗದ್ದಲವನ್ನು ನಿಜ ವೀರ ಬೊಬ್ಬೆಯನ್ನು ಇಟ್ಟರೆ ಸೋತ್ತದ ಭದ್ರತರ ಮದ ಈ ಭೂಮಿಯ ಪತ್ತಿದ ಅಷ್ಟದಿಗ್ಗಜಗಳ ಗದ್ದಲ ತೊಡಗಿದ
ದಿಗ್ವಿಜಯ ಮಾಡಿದ ಕಾರಣವೇನೆಂದರೆ ಏನು ದೇವ? ನಮ್ಮ ಅಣ್ಣನಾದ ಕೌರವ ಭೂಪಾಲನು ಎನ್ನಂ ತೀವ್ರವಾಗಿ ಬರಬೇಕೆಂದು ದೂತನ ಕಳಿಸಿರುವನೆ. ಆದ ಕಾರಣ ದಂಡದೊಳಗೂಡಿ ಈ ಸಭೆಗೆ ಬರೋಣವಾಯ್ತು. ಖಂಡಿಯ ಸಾರಥಿ ಅನ್ನ ಮಾತ್ರ ಸ್ವರಾಜ್ಯಾಗೃತಿ ಒಳ್ಳೆಯದವತಿ ಪೀಡ ಸದಾಗತಿ. ನಿಮ್ಮ ಪಾದಕ್ಕೆ ವಂದಿಸೋಣ. ಐಶ್ವರ್ಯ ಮತ್ತು ಅನುಜ ಮೇಲೆ ಕೇಳು. ಆವೋ ಅಗ್ರಜ, ಆವೋ ಅನುಜ, ನನ್ನ ಶೀಘ್ರದಿಂದ ಕರೆಸಿದ ಉಗ್ರ ಕಾರ್ಯಗಳನ್ನು ಇನ್ನು ದುರ್ಗತಿ ಕಾರ್ಯವು ದಾಳಿದಿರುವುದು. ಆಹೋ ಅಗ್ರಜ, ಆವೋ ಅನುಜ, ಅತ್ಯುತ್ತಮುಖ ವೀರರಿಂದುಡೋಡುವುದದಿ ಪರಾಕ್ರಮಂಚಯ ಗಳಿಸಿ ಆಂಗಳಂ ಚಂದನ ಗುಡಿ ಘೋರ್ಘರಿತ ಕಹಳ ನಿರ್ಗಳ ರಣವ್ಯಾಜ್ಯದಿಂದೊಡಗೂಡಿ ವೀರಲಂಕಿತ ಮಾತ ಖೋರ್ಗಣಿಗಳಂ ಬೆಳೆಸಿ ಆದ್ಯುದ್ಧದಿಂದ ಬರಬೇಕೆಂದು ಆಜ್ಞೆಯ ಮಾಡಿ ಹೇಳಿ ಕಳೆದ ಕಾರಣ ನಾ ಬಂದಿರುವೆ. ಆಶ್ವತ್ಥಾಮನೇನಾದರೂ ತಂಡ ಸತ್ತನೆಂಬ ದುಃಖದಿಂದ ಈ ಮಹಾಯುದ್ಧಕ್ಕೆ ಹಿಂದಿರುಗಿರುವನು. ದಳಪತಿ ಪಟ್ಟವನ್ನು ಕಟ್ಟಿಕೊಂಡು ಗಂಡುಗಲಿ ವೀರನ ಗಂಡುಗಲಿ ವೀರನಾದ ಕರ್ಣನೇನಾದರೂ ಕೃಷ್ಣನ ತುತ್ತುವಿಗೆ ಒಳಪಟ್ಟು ಪಾಂಡವರ ಕಡೆಗೆ ಹೋದನೆ. ಹೇಗೆ ಅಣ್ಣಯ್ಯ ತಮ್ಮಯ್ಯ, ಸೋಮನ ಸಣ್ಣ ಮುಖವ ಮಾಡಿಕೊಂಡು ಕಿಣ್ಣನಾಗಿ ಕುಳಿತ ಕಾರಣವೇನೋ? ವೀರಗಂಡನಾದ ಈ ನಿನ್ನ ತಮ್ಮನ ಮುಂದೆ ಬಂದುಳಿದಂತೆ ಬೇಳುವ ಅಗ್ರಜ, ಹೇಳು ಎನ್ನ ಮುಂದೆ ನಿಜ. ಆವೋ ತಮ್ಮ ದುಶ್ಯಾಸನ, ನನ್ನ ದುರ್ಯೋಧನ ನಿನ್ನ ಮುಂದೆ ಹೇಳಲಿಕ್ಕೆ ಎನ್ನ ಬಾಯಿ ಬರುವಂತಾಗಿರುವುದು. ಅದು ಯಾತಕ್ಕೆ ಅಣ್ಣಯ್ಯ? ಆವೋ ಅನುಜ, ಆಹೋ ಅಗ್ರಜ, ನಿನ್ನ ಅಗ್ರಜನ ಧೈರ್ಯ ಕಲ್ಪವೃಕ್ಷವೂ ಮುಗಿಯಿತು. ಎಲ್ಲಿಗೆ ಕುಟಿಲ ಅಧಮನಾದ ಶ್ರೀಕೃಷ್ಣನು ಕಡು ಪರಾಕ್ರಮಿಗಳಾದ ಭೀಷ್ಮ ದ್ರೋಣರ ಮುಂದೆ ನಿಂತು ಯುದ್ಧ ಮಾಡುವ ಶಕ್ತಿ ಇಲ್ಲದೆ ಕುಟಿಲತನದಿ 11 ಅಕ್ಷೋಹಿಣಿ ಸೈನ್ಯವೆಲ್ಲ ಸುಟ್ಟು ಸೂರ ಮಾಡಿದನು. 18 ದಿವಸದೊಳಗೆ ಪಾಂಡವರ ಅಕ್ಷರ ಅಳಿಸಬೇಕೆಂದು ನಾನು ಮಾಡಿದ ಶಪಥವು ನನ್ನನ್ನು ಅಣಕಿಸಲಿಕ್ಕೆ ಕಾರಣವಾಯಿತು. ಆವೋ ತಮ್ಮ, ಅಣ್ಣ ದುರ್ಯೋಧನ ಭೀಮಾರ್ಜುನರೆಂಬ ಬಂಡರು ಇವತ್ತಿನ ಯುದ್ಧದಲ್ಲಿ ನಿನ್ನನ್ನು ಕರ್ಣನನ್ನು ಕೊಲ್ಲಿಸಬೇಕೆಂದು ಪಂತನ ಮಾಡಿ ದೂತನ ಕಳಿಸಿರುವನು. ನನಗೀಗ ನೀವಿಬ್ಬರು ತಲೆ ಎತ್ತಿದ ವೀರರು. ಆ ಕಳ್ಳ ಕೃಷ್ಣನು ನಿಮ್ಮನ್ನು ಯಾವ ಮೋಸದಿಂದ ಕೊಲ್ಲಿಸುವನೋ ಏನೋ. ಆವೋ ತಮ್ಮ, ಅಣ್ಣ ಕೌರವೇಂದ್ರ ಯುದ್ಧ ಮಾಡಿ 15 ದಿನಗಳಾದವು. ನಮ್ಮವರು ಒಂದು ದಿನವಾದರೂ ಪಾಂಡವರನ್ನು ಗೆದ್ದು ಬರಲಿಲ್ಲ, ಒಬ್ಬರನ್ನಾದರೂ ಕೊಲ್ಲಲಿಲ್ಲ. ಏ ತಮ್ಮ ದುಶ್ಯಾಸನ, ಅಣ್ಣ ದುರ್ಯೋಧನ ಈ ಸಂದೇಹವು ಬಂದುರತರ ಮಾತ ಎನ್ನ ದೇಹವನ್ನು ಕೊಂದು ಬಿಟ್ಟಿತಲ್ಲ ಅನುಜ. ಮತ್ತೇನು ಹೇಳಲಿ, ಈ ಮಾತು ಸಹಜ. ಆಹೋ ಮೂಕಾಂತನಾದ ಕೌರವೇಂದ್ರ ಕೀರ್ತಿ ಸಾಂದ್ರ ಕಳ್ಳ ಕೃಷ್ಣನ ವೈರಿ ಸಿಗಮನಿಗಳಾದವರಿಗೆ ಮೋಸ ಮಾಡಿದ್ದು ಈ ಪ್ರಾಂತವೇ ಬಲ್ಲದು. ಅವರಿಗೆ ಮಾಡಿದಂತೆ ಈ ವೀರ ದುಶ್ಯಾಸನಿಗೆ ಮೋಸ ಮಾಡಲು ಬಂದರೆ ಎಲ್ಲ ಮೊಸರು ಗಡಿಗೆ ಎಂತಾಗಿ ಬಡಿಯುವ. ಈ ವಸತಿಯು ಆ ಕಳ್ಳರ ಹೆಸರಿಲ್ಲದಂತೆ ಮಾಡುವೆ. ಆಹೋ ಅಣ್ಣಯ್ಯ, ಆವೋ ತಮ್ಮಯ್ಯ, ಚಪ್ಪಣ್ಣರ ದೇಶದಿ ಬರಿಂದ ತುಂಬಿರುವ ಒಡ್ಡಲಗದ ಮುಂದೆ ಆ ಸರ್ಪವೇಣಿಯಾದ ಆ ದ್ರೌಪದಿಯನ್ನು ಸೆರಗಿಡಿದು ದರ್ಪವನ್ನು ಮುಟ್ಟೆಳೆದು ತಡೆಯಂ ಚಪ್ಪರಿಸಿ ಆ ಬಂಡ ಭೀಮನ ಮುಂದೆ ಎಳೆದಾಡಿದರೆ ಹೌದು ತಮ್ಮ, ತನ್ನ ರೆಪ್ಪೆ ಎಂಬಡಿಯದ ಬಾಯಿ ಮುಚ್ಚಿಕೊಂಡು ಗಪ್ಪಾಯಿ ಕುಳಿದರೆ ಅದಕ್ಕೆ ಆಹೋ ಅಗ್ರಜ, ಆವೋ ಅನುಜ, ಹೋಳಿರ್ಯ ಭೀಮನು ಎನ್ನ ರುಂಡವನ್ನು ಆರಿಸುತ್ತೇನೆಂದು ಹೇಳಿ ಕಳಿಸಿರುವನೆ. ಆಹೋ ಅಗ್ರಜ, ಆವೋ ಅನುಜ, ತನ್ನ ಮಡದಿಗಳನ್ನು ಕಂಡಂತೆ ಇಂಡು ಜನರು ಎಳೆದಾಡುವಾಗ ಆಗ ಇಲ್ಲದ ಪೌರುಷ ಈಗ ಯಾರ ಕಡೆಯಿಂದ ಕೈಗಡೆ ತೆಗೆದುಕೊಂಡು ಬರುವನ. ಆಹೋ ಅಗ್ರಜ, ಆವೋ ಅನುಜ, ಹೋಳಿರ್ಯ ಪಾಂಡವರೆಂಬ ಜಗದ್ಬಂಡರು ಮಾಡಿದ ಬಂಧಕ್ಕೆ ಮಂಡೆಯ
ಹನ್ನೊಂದು ಅಕ್ಷೋಹಿಣಿ ಸೈನ್ಯವು ಒಂದು ಅಕ್ಷೋಹಿಣಿಗೆ ಕಡಿಮೆ ಎಂಬಂತೆ ಕಾಣುವುದು. 10 ಕೋಟಿ ಆನೆ ಕುದುರೆಗಳು ತತ್ತರಿಸುತ್ತಿದ್ದವು. ಈಗ ಎನ್ನ ಕಣ್ಣಿಗೆ 10-20 ಕಾಣುವುದು. ಅಯ್ಯೋ, ಮೇಲಾದ ಶೂರರು ಮಡಿದು ಹೋದರು. ಇಷ್ಟೆಲ್ಲ ಕಷ್ಟ ಬರುವುದಕ್ಕೆ ಆ ಕೃಷ್ಣನ ಮಾತು. ಆ ಭ್ರಷ್ಟ ಪಾಂಡವರ ಪಕ್ಷ ವಹಿಸಿ ಸಂಧಾನಕ್ಕೆ ಬಂದು ಇಂಥ ಮೋಸ ಮಾಡುತ್ತಾನೆಂಬ ಸಂಗತಿ ಮೊದಲೇ ತಿಳಿದಿದ್ದರೆ ಕಾಲುಗಳನ್ನು ಮುರಿದು ದಿಕ್ಕಿಗೆ ಚಲಿಸಿ ಬಿಡುತ್ತಿದ್ದೆ. ಕಾಲೂರಿ ನಿಲ್ಲದಂತೆ ಮಾಡುತ್ತಿದ್ದೆ. ಏನು ಮಾಡಲಿ ಎನ್ನ ಬುದ್ಧಿ ಹೋಯಿತು. ಅದು ಬಂದು ಎನ್ನ ಕಿರೀಟದ ಮೇಲೆ ಕುಳಿತು ಹೋಯಿತು. ಎದ ಬುಗಿಲ್ಲೆಂದಿತು ದುಶ್ಯಾಸನ. ಇದಕ್ಕೆ ಮುಂದೆ ಆಲೋಚನೆ. ಆವೋ ಶತ್ರುಗಳ ಮಸ್ತಕವನ್ನು ಚೆಂಡಾಡುವ ತಮ್ಮ ದುಶ್ಯಾಸನ. ಸಿಂಹದ ಧ್ವನಿಗಿಂತ ಹೆಚ್ಚಾಗಿರುವ ನಿನ್ನ ಧ್ವನಿ ಇವತ್ತು ಆರುತ್ತ ನುಡಿಗಳ ಬಳಿಗೆ ಬರುವ ಜಾಕ್ಷನ ಬಲವು ನಿನ್ನ ನಡುನೆತ್ತಿಯ ಮೇಲೆ ವಾಸ ಮಾಡಿದಂತೆ ಕಾಣುತ್ತದೆ. ಅವನಂತ ಚೂರನಾದರ ಜರಸಂದನೆಂಬ ರಾಕ್ಷಸನ ಕೂಟ ಯುದ್ಧವನ್ನು ಸೋತು ಸಮುದ್ರದ ಅಡಗಿಕೊಂಡನತಕ್ಕೆ ಎಲ್ಲರ ಪಾಳ್ಯದೋ ಬೆಳೆದ ಕಳ್ಳ ಕೃಷ್ಣನ ಭಯವು ಎನಗೆ ಎಳ್ಳಿನಷ್ಟು ಸಹ ಇಲ್ಲ. ಅವನ ಪಾಂಡವರಿಗೆ ಬೆಂಬಲವಾಗಿದ್ದರೆ ಬಳಿರೆ ಮುಂಡೆಯಳಾದ ದ್ರೌಪದಿಯನ್ನು ಕಂಡುಕೊಂಡಂತೆ ಎಳೆದಾಡಿದರೆ ಮುಂದೆರೆದ ಬಂದೆಯನ್ನ ಮುಂಗೈ ಹಿಡಿದು ಬಿಡಿಸಿಕೊಳ್ಳಲತಕ್ಕೆ ಆ ಕಳ್ಳನಾದ ಕೃಷ್ಣನ ಭಯಕ್ಕೆ ಎನ್ನ ರೋಮ ಸಹ ನಡಗಲಾರವ. ಆ ಜಡ ಜಾಕ್ಷನ ಬಲದಿಂದ ಒಡಂಕರಿಪಬಡ ಪಾಂಡವರನ್ನು ಹಿಡಿದು ಕೆಡಗಿ ಎಳೆದಾಡಿ ಬಾಯಿಯಲ್ಲಿ ಉಡಿ ಮಣ್ಣು ತುಂಬಿ ಕುಡಿ ಮೀಸ ತೀರ್ಥವರವನ ತಡ ಮಾಡದೆ ಅಪ್ಪನೆಯ ಕೊಡು ಕೌರವ ಕಡದ ಬರುವ ಪಾಂಡವರ 5 ಮಂದಿ ಸಿರವ. ಬಾಪುರೇ ದುಶ್ಯಾಸನ, ಅಣ್ಣ ದುರ್ಯೋಧನ, ಆ ಭೀಮನಿಗೆ ನೀ ನಾಟಿದ ನುಡಿಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆನಂದದ ನದಿ ತುಂಬೇರಿತು. ಈ ವೀಳ್ಯ ಒಂದು ಹಿಡಿ ಬೋರಿರ್ಯ ಭೀಮನ ತಲೆಯ ಪಡೆಬಡದು ಬಾತಮ್ಮ. ಇದ ನಿನ್ನಗೆ ನಾಮ. ನಿನ್ನ ಆಜ್ಞೆ ಅಂತಾಗಲಿ ಅಣ್ಣ ರಾಜಾದ್ರಿಗಣ್ಯ. ಅಣ್ಣಯ್ಯನ ಆಜ್ಞೆ ಆಯಿತು. ಶೀಘ್ರದಿಂದ ಖಡ್ಗ ಕಠಾರಿ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ವೀರಗ್ರಣ್ಯ ದಳವು ರಾಜಾಂಗಣಕ್ಕೆ ಬರಬೇಕೆಂದು ಆಜ್ಞೆಯ ಮಾಡಿ ಚೂರ್ಣ ವಾದ್ಯಗಳ ನುಡಿಸು. ಬರಬೇಕೆಂದು ಬೋರ್ಕರಿಯುವಂತೆ ಕಾಳಿ ಎಂಬುದಿಸು, ನಗಾರಿ ಎಂಬರಿಸು. ದುಶ್ಯಾಸನ ಬಂಡ ಭೀಮನ ಯುದ್ಧಕ್ಕೆ ಹೋಗುತ್ತಾನೆಂದು ಜೈಭೇರಿಯನ್ನು ಸಾರಿಸಿ ಅದು ಜಗತ್ತು. ನಮ್ಮ ವೀರಾದಿ ವೀರರು ಆಯುಧ ಪಾಣಿಗಳಾಗಿ ರಥವನ್ನು
ಐಶ್ವರ್ಯ ಮತ್ತು ಮೇಲೆ ಕೇಳ್ಕಂತೆ ಅಹೇ ಕಾಂತ, ಕಾಂತೆ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕು ಕಾಂತೆ? ನಾನು ನಿನ್ನ ಪ್ರೀತಿ ಸತಿಯಲ್ಲವೇ? ಸತಿಯರಾದರೆ ಸರ್ವದ ತಿಳಿಸುವುದಿಲ್ಲ ಕಾಂತೆ. ಕಾಂತ, ಕಾಂತೆ ಇದನ್ನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಬಾಳಿದ ಎಷ್ಟು ಖಚಿತವಾದ ರಥವನ್ನು ಹೇಳಿ ನೀನು ಹೋಗುವ ಪಯಣವಿಲ್ಲ. ನಿನ್ನ ಸತಿಳಾದ ಎನ್ನ ಮುಂದೆ ತಿಳಿಸು ಕಾಂತ ಮತವಲ್ಲ. ಹಾಗೇನಲ್ಲೇ ನಾನೆಲ್ಲಿಗೆ ಹೋಗುವೆನೆಂಬ ವಿಚಾರ ನಿನಗೇಕೆ? ಸುಮ್ಮನೆ ದಾರಿ ಎಂಬಿಡು ನಾರಿ. ಯಾರು ಸರ್ವತಾ ನಿನಗೆ ದಾರಿ ಬಿಡುವುದಿಲ್ಲ. ಅದು ಯಾತಕ್ಕೆ ಬಿಡುವುದಿಲ್ಲ? ನಾನು ಹೇಳುವುದಿಲ್ಲವೇ? ನಿನ್ನ ಅರ್ಧ ದೇಹಕ್ಕೆ ಬಾಧ್ಯವಾದ ಕಾರಣ ಸರ್ವ ವಿಚಾರವು ಎನ್ನ ಮುಂದೆ ತಿಳಿಸಬೇಕು. ಆಗಿರುವುದು ಕಾಂತೆ. ಅಣ್ಣೇನು ಹೆಚ್ಚಾಗಿರುವುದು ನನಗೆ ಕಾಂತೆ. ಅದೇನು ಸವಿಸ್ತಾರವಾಗಿ ನಾನು ಹೊರಟ ಬಾಬಾರ ಶ್ರೀರಾಮ ಬಾಬಾರ ಶ್ರೀರಾಮ
ಪಂಡಿತನಾದ ನಮ್ಮಣ್ಣೆಯ ಮುಖಮಂಡಲವೊಮ್ಮೆ ಭೂಮಂಡಲಕ್ಕೆ ಜಲ ತಗ್ಗಿಸಿಕೊಂಡು ಕುಳಿತಿದ್ದಕ್ಕೆ ಆ ಕಾಂತೆ ಕಾಂತ ಪಾಂಡವರನ್ನು ಕೊಲ್ಲಲಿಕ್ಕೆ ಕಾಂತೆ ಇದೇ ಸದ್ಗುಣ ಅಂತೆ ಕಾಂತೆ ಹೌದು ಕಾಂತೆ ಸರ್ವತ ಗೆದ್ದು ಬರುವೆ ಕಾಂತೆ ಅದು ಅತಿ ಯಾತಕ್ಕೆ ಸಾಧ್ಯವಿಲ್ಲ ಕಾಂತೆ ಕಾಂತೆ ನಿನಗೆ ಕರ ಮುಗಿದು ಸಿರಬಾಗಿ ಬಿಡು. ನೀನು ಯಾವ ಬಲವಂತರೆಂದು ಪಾಂಡವರ ಮೇಲೆ ಯುದ್ಧಕ್ಕೆ ಹೋಗು. ನನ್ನ ಸೂರತನವನ್ನು ನೀನೇನು ಕಂಡ ಕಾಂತೆ ಕಾಂತೆ ಕಾಂತ ಆಹೋ ಪಟ್ಟವರ್ಧನಿಯಳಾದ ಪದ್ಮದಂತೆ ಗಣಪತಿ ಇಂಥ ಕೆಟ್ಟ ನುಡಿಯ ನಾಡಿಯನ್ನ ಹೊಟ್ಟೆಯ ಮಲಗಿದ್ದ ಚಿಟ್ಟೆಂಬ ಸರ್ಪವನ್ನು ಎನ್ನ ಮುಂದೆ ಪಾಂಡವರ ಸುದ್ದಿಯನ್ನು ಎತ್ತಿದರೆ ಥಟ್ಟನೆ ನಿನ್ನ ಕಪಾಳಕ್ಕೆ ಪಾಂಡ ಮುಂದೆ ಪಾಂಡವರ ಪುಂಡತನ ನೀನೇನು ಕಂಡೆ ಕಾಂತ ಪಾಂಡವರ ಮೇಲೆ ಯುದ್ಧಕ್ಕೆ ಹೋಗುವುದು ನಿನಗೆ ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ಕಾಂತೆ ಬರುವುದಲ್ಲ ಅದು ಯಾತಕ್ಕೆ ಕಾಂತೆ ಕಾಂತ ಕಾಂತೆ ಕೇಡು ಬಂದರೆ ನೀನು ಉಳಿಯುವುದಿಲ್ಲ. ಅದು ಯಾತಕ್ಕೆ ಕಾಂತೆ ಸುಂದರ, ನನ್ನ ಮಾತು ಕೇಳು. ಸರ್ವತ ಕೇಳುವುದಿಲ್ಲ ನನ್ನ ಮಾತು ಕೇಳು. ಅಣ್ಣನ ಆಜ್ಞೆಯಾಗಿರುವುದು ಕಾಂತೆ ಅಣ್ಣನ ಮಾತು ಕೇಳು ಕಾಂತ, ಕಾಂತೆ ನನಗಿಂತ ನಮ್ಮ ಅಣ್ಣನ ಮಾತು ಹೆಚ್ಚು. ನಿನಗಿಂತ
ಆಯ್ತು. ಅಲ್ಲ ಕಾಂತೆ, ಇಂದಕ್ಕಾದ ಸುದ್ದಿಯನ್ನು ಎನ್ನ ಮುಂದೆ ಏನು ಬರುತ್ತೆ? ನೀ ನಾಟಿದ ನುಡಿಯನ್ನು ಕೇಳಿ ಬಳಿರಿ ಕತ್ತರಿಸಿ ಬಿಡುತ್ತಿದ್ದೆ, ಆದರೆ ಸುಮ್ಮನಿರುವೆ. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ಸ್ತ್ರೀ ಹತ್ಯೆ ಮಹಾಪಾಪವೆಂದು ತಿಳಿದು ಎತ್ತಿದ ಕೈಯನ್ನು ಇಳಿಸಿದರೆ ಬಳಿರಿ ಕಲಿಪತಡ ದೇಹಿ ಭೀಮನಂ ಹಿಡಿದು ಖಡ್ಗದಿಂದ ನಡು ಮಧ್ಯಕ್ಕೆ ಕಡದ ಈ ಪಡವಿಯ ಕಡಲುರುಳದ ಹೆಸರಿಲ್ಲದಂತೆ ಮಾಡುವ. ಸುಮ್ಮನೆ ಅಂತಃಪುರಕ್ಕೆ ತೆರಳು ನಾರಿ ವೈಯಾರಿ. ಚಂದ್ರನ ಪೂಜಿಸಿ ವಂದಿಸಿ ಬೇಟಲು ಪುಷಕನ ಇಂದಿಗೆ ತೋರಿತಲ್ಲ ಕಾಂತೆ ಸದ್ಗುಣವಂತೆ. ಕಾಂತ, ಕಾಂತೆ, ಈ ಪೀಠವನ್ನು ಅಲಂಕರಿಸು, ನಿನಗೆ ಜಯದಾರ್ತಿ. ಸುಂದರ, ಸುಂದರಿ, ಹೇಳುವಿನ ಕೇಳು. ಏನು ಸವಿಸ್ತಾರವಾಗಿ ಹೇಳು. ನೀನಾದೆ ಬಾಳಿನ ಜ್ಯೋತಿ. ಇದು ನಿನಗೆ ಚಂದವಲ್ಲ ಕಾಂತ. ಮನೆ ಓದ ರಾಜನಾದ ಚಂದ್ರನನ್ನು ಪೂಜಿಸಿ ಕೇಳಿದರೆ ಎಡಭಾಗವಾದರೆ ಪುಚಕನ ತೋರಿಸಿದಲ್ಲ ಅಣ್ಣಯ್ಯನು ಎನ್ನಂ ಕರೆಸಿ ಹೇಳಿದ್ದೇರೆಂದರೆ ಏನು ನಿನ್ನಿಂದಲ ಯುದ್ಧ ತೋಡಿದನೆಂದು ಚಿಂತೆಯಿಂದ ಹೇಳಿದ್ದಕ್ಕೆ ಪಾಂಡವರ ಚಿರವನ್ನು ಕಡಿದು ತಂದು ಅಣ್ಣನ ಚರ ಪಂಕದಲ್ಲಿವನೆಂದು ಅಣ್ಣನ ಕಡೆಯಿಂದ ವೆಳ್ಳೆಯ ಹಿಡಿದಿರುವನು. ಸುಮ್ಮನೆ ಅಂತಃಪುರಕ್ಕೆ ತೆರಳು ಕಾಂತೆ ಬಿಟ್ಟು ಬಿಡುವ ಪಾಂಡವರ ಚಿಂತೆ ಅಂತ ಈ ಪೀಠವನ್ನು ಅಲಂಕರಿಸು, ನಿನಗೆ ಜಯದಾರ್ತಿಯನ್ನು ಬೆಳೆಯುವನು. ಮಂಗಳ ಆರತಿ ಮಂಗಳ ಮಾಲೆ ಆರತಿ
ಶಲ್ಯ ಮಹಾರಾಜ ನಿನಗೆ ಜಯವಾಗಿ ಎಂದು ಜಯದಾರ್ತಿಂದ ಬೆಳೆದರು. ಜಾಗೃತಿಯಿಂದ ಹೋಗಿ ಬಾ ಕಾಂತ, ನೀನೇ ಬಲವಂತ. ನಿನ್ನಿಷ್ಟದಂತಾಗಲಿ ಕಾಂತೆ. ಸಾರಥಿ ದೇವ ಎನ್ನ ಪ್ರಾಣ ಕಾಂತೆಯ ಮನಸ್ಸು ಸಂತೋಷ ಪಡಿಸಿ ಅಂತ ಪುರಕ್ಕೆ ಕಳುಹಿಸಿದೆನ. ಇನ್ಯಾತಕ್ಕೆ ತಡಬಳಿರ ಭೀಮನಿರುವುದರ ಮಂಡಲಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತೆ ನಾವು ಸಾರಥಿ ಅತಿ ಜಾಗ್ರತೆ. ಶಲ್ಯವರು ಮಹಾರಾಜರಾಗಿರಬೇಕಪ್ಪ. ಅತಿ ಜಾಗ್ರತೆಯಿಂದ ಮಗಧ ದೇಶಾಧಿಪನಾದ ಶಲ್ಯ ಮಹಾರಾಜನನ್ನು ಕರೆದುಕೊಂಡು ಬರುವಂತನಾದ ಸಾರಥಿ ಹೋಗಲು ಜಾಸ್ತಿ ಸಂಭವಿಸಿದ ದೇವ ಶಲ್ಯ ಮಹಾರಾಜ ಶಲ್ಯ ಮಹಾರಾಜ ಕರಗಬರೆ ಶಲ್ಯ ಮಹಾರಾಜ ಯೋಗೇಶ ಗೋಡಿ ಗುಡಿಗೆಂಬ ಸಿಡಿಲಿನ ಹರ್ಬಟದಂತ ಕಿಡಿಕಿಡಿಯ ಕಣ್ಣಗಳಿಂದ ಒಡಕರಸಿ ಕಣ್ಣನವಂಗಯ್ಯು ಬಾಂಢರ ಮಂಡ್ಯಂ ಖಂಡಿಸಿ ಕೋಪದಿಂದ ಅರ್ಬಟಸಿ ಅಸಮಬಲಶಾಲಿ ಸಾಹಸ ಶಕ್ತನಾಗಿ ಈ ಪದವೇ ಮರೆಯುವ ವೀರಾದ ವೀರ ಕದನ ಕುಲ ಕುಟೀರ ಮಲ್ಲವ ಇಂಥ ಉದ್ಯಾಧೀಕರ ವಿಜ್ಞಾನ ಮುಂಭಾಗದಲ್ಲಿ ನಿಂತು ಪಾದ ಪದ್ಮಂಗಲಿ ಕರಂದಂಗಳಂ ಜೋಡಿಸಿ ಸತ್ವದ ಭಾಗ್ಯಸ್ಥಾನಕ್ಕೆ ಬಂದವರಂದಾರೆಂದು ಕೇಳುವ ನೀನು ದಾರೋ ನಾನು ಸರಿ ದೇವ ನಾಮದಾರೆಂದರೆ 8 ಮಂದಿ ಸುಳ್ಳು ಕಡೆ ಗಂಡಿ ಬಸಪ್ಪನ ಜಾತ್ರೆಗೆ ಹೋಗಲು ಆ ಜಾತ್ರೆ ಹೋಗಿ ಬರುವ ಈ 8 ಮಂದಿ ಸುಳ್ಳು ಗಂಟು ಬಿದ್ದಾಗ ಮಾಮ ಭಿನ್ನ ಏರ್ ಭಿನ್ನ ಕೊಡ್ತಾರೆ ಸಮಾಜ ಆ ಸಮಯದಲ್ಲಿ ಬಳೆಯನ್ನು ತೆಗೆದುಕೋಗಿ ಬಚ್ಚಿಕೊಂಡು ಬಂದ ಸಾರಥಿ ನಾನಲ್ಲವೇ ದೇವ ಹೇಳ್ಕೊಂಡು ಬರಬೇಕದಪ್ಪ ನಾವೇಗದವ ಒಳಿರೇ ಎಲ್ಲ ಸಾರಥಿ ಎನ್ನ ನಾಮಾಂಕಿತ ಹೇಳುವನ ಉಲ್ಲಾಸ ಭರಿತನಾಗಿ ಹೇಳುವಂತನಾಗ ದೇವ ಎಲ್ಲ ಸಾರಥಿ ನಾವು ಧಾರಂದರೆ ನೀವುಗಾರ ದೇವ ಈ ಪೊಡವಿಯಲ್ಲ ಎತ್ತಿ ಒಡಕರಸಿಯ ಭದ್ರ ಜಾತಿ ರಾಜ ನಡು ನಕ್ಷಂ ಎನ್ನ ಕರದಳ ಪಿಡಿದು ಕಾಡು ಸಡಗರದಿ ಖಡ್ಗದಿಂದ ಒಡಬಡದ ಅವರ ಒಡಲ ಮಗಿದ ಮಿಡಿ ಮಿಡಿಕಿಸುವ ಕುಂಡವಂ ಕಡಿದು ಯಮನರಕ್ಕೆ ಸೇರಿಸುವ ಸಮರ್ಥ
ಕರಕಟ್ಕದಿಂದ ಕಡಿದು ಕಲಾ ಸಾರಥಿ ಪತಿ ಎದುರಾಗಿ ಮಂದ ಮಧೋನ್ಮತ್ತರ ಹೃದಯ ನಿರ್ಭದನ ಕೈದು ಆರ್ಭಟಿಸುವ ಮಗಧ ದೇಶಾಧಿಪತಿ ಶಲ್ಯ ಮಹಾರಾಜನೆಂದು ದಂಡನ ಎಂದು ಜಯ ಬೇರೆ ಮಾಡಿಸುವಂತ ನಗಲ ಸಾರಥಿ ಎಂಬ ಜಾಣ ಓಡಿಸಿದೆ ಪರೀಕ್ಷಣ. ವೀರ ಸಲ್ಯ ಮಹಾರಾಜನೇವಾದರೆ ಈ ಸಭಾಮತಕ್ಕೆ ಬಂದ ಕಾರಣ ರಾಜ ರವಿಕುಂಡದೇನ ಬಲಿರೇಗಳ ಸಾರಥಿ ಈ ಸುಂದರವಾದ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇನೆಂದು ಕೇಳಿದೆಯ? ಏನು ದೇವ ಕೌರವ ಭೂಪಾಲನು ಎಮ್ಮನ್ನು ತೀವ್ರವಾಗಿ ಬರಬೇಕೆಂದು ದೂತನನ್ನು ಕಳಿಸಿರುವನಾದ ಕಾರಣ ದಂಡುದಳಗೂಡಿ ಸಭಾರಂಗ ಮಂಟಪಕ್ಕೆ ಬುರಳವಾಯ್ತು ಕಂಡಿಯ ಸಾರಥಿ ಕೌರವ ಭೂಪಾಲನ ಬರೆಯ ಜಗತಿ ನಮ್ಮ ಸದಾಲ ದೇವ ನಮೋ ನಮೋ ಶಲ್ಯ ಮಹಾರಾಜನೇ, ನಿಮ್ಮ ಪಾದಕ್ಕೆ ವಂದಿಸುವನು ಬೇಗನೆ. ಕಲ್ಯಾಣವಾಗಲಿ ಕೌರವೇಂದ್ರ ಮೇಲೆ ಕೇಳ. ಆಹೋ ಕೌರವೇಂದ್ರ, ಆಹೋ ಶಲ್ಯರಾಯ, ಈ ಕ್ಷಣದಿಯನ್ನು ಕರೆಸಿದ ಕಾರಣವೇನು? ದಾವ ದೇಶಾದ ರಾಜರನ್ನು ವೈರತ್ವ ಬೆಳೆಸಿದ ಹೇಗೆ? ದಾವ ವೈರಿಗಳಿಂದ ಎದುರಾಗಿ ನಿಂತಿರುವರೆ ತಕ್ಷಣದ ಎನ್ನ ಮುಂದೆ ತಿಳಿಸು ಕೌರವೇಂದ್ರ. ನಿನ್ನ ಬಳಿಗೆ ಎಳೆತಂದು ನಿನ್ನ ಚರಣೆ ಕೆಡುವೆ. ಜಾಗತಿಯಿಂದ ಎನ್ನ ಮುಂದೆ ತಿಳಿಸು ಕೌರವೇಂದ್ರ. ಸತ್ಕೀರ್ತಿ ಸಂತ ಆಹೋ ಮಾವನವರೇ, ಆಹೋ ಕುರುನಂದನ, ಎಂದಿನ ಯುದ್ಧದ ಇಂದಿನ ಯುದ್ಧಕ್ಕೆ ಬರಬೇಕೆಂದು ಪಾಂಡವರ ದೂತನನ್ನು ಕಳಿಸಿದ ಕಾರಣ ಪಾಂಡವರ ಬಳಿಯಲ್ಲಿ ನಿನ್ನ ಶೌರ್ಯಮಂ ತೋರಿಸಿ ವಿಚಾರಿಸಿಕೊಂಡು ಬಾರೈ ಮಾವ ಹೋಗು ನೀ ತಕ್ಷಣ. ಸಂದರ್ಭವಂತನಾದ ಧರ್ಮಜ, ಆಹೋ ಶಲ್ಯ ಮಹಾರಾಜರೇ, ನಿನಗೂ ಕೌರವನಿಗೂ ಕಲಹ ಉಂಟಾದ ಕಾರಣವೇನು? ಜಾಗೃತಿಯಿಂದ ಎನ್ನ ಮುಂದೆ ತಿಳಿಸುವ ಧರ್ಮದನೇ ಬೆಳೆಸನ್ನ ಮನದ ಯೋಚನೆ. ಆಹೋ ಶಲ್ಯ ಮಹಾರಾಜರೇ, ಆಹೋ ಧರ್ಮಜ, ವಿಸ್ತಾರವಾಗಿ ಹೇಳುತ್ತೇನೆ, ಚಿತ್ತವಿಟ್ಟು ಕೇಳಿ. ಅದೇನು ಸವಿಸ್ತಾರವಾಗಿ ಹೇಳು ಧರ್ಮಜ. ನಾನು ಸಂತೋಷದಿಂದ ಕೌರವನ ಬಳಿಗೆ ಹೋಗಿ ನಮ್ಮ ರಾಜ್ಯ ಕೊಡದಿದ್ದರೆ ಏನಾಯ್ತು, 5 ಮಂದಿಗೆ 5 ಗ್ರಾಮಗಳನ್ನಾದ್ರೂ ಕೊಡು ಎಂದು ಕೇಳಿದ್ದಕ್ಕೆ ಆ ಕೌರವನು ಸಿಟ್ಟಿಗೆದ್ದು ಒಂದು ಗೋಪಾದಷ್ಟು ಭೂಮಿ ಸಹ ಕೊಡಲಾರನೆಂದಿದ್ದಕ್ಕೆ ಈ ಮಹಾ ಯುದ್ಧವನ್ನು ನಿರ್ಮಿಸಿದವು ರಾಜೇಂದ್ರ. ಹೌದಾ ಧರ್ಮಜ? ಆಹೋ ಧರ್ಮರಾಯ ಭೂಪತಿ, ಆಹೋ ಶಲ್ಯ ಮಹಾರಾಜರೇ, ನಿನ್ನ ಮನೋಧರ್ಮವನ್ನು ಕೇಳಿ ನನಗೆ ಮಹಾನಂದವಾಯಿತು. ಕೌರವನ ಅನುಸಂಧಾನ ಮಾರ್ಗ ಹೀಗಿದ್ದೆ, ಅವನ ಸಂಗತಿ ಹೀಗಿದ್ದರೆ ಒಳಿತಾಯ್ತು. ಆಹೋ ಧರ್ಮಜ, ಆಹೋ ಮಾವನವರೇ, ನಿಮ್ಮಿಬ್ಬರಲ್ಲಿ ಒಡೆದಾಡಿ ಎಂಬ ಜಗಳದ ಶಬ್ದವಲ್ಲದೆ ಬೇರೆ ಮಾತುಗಳೇ ಕೇಳುತ್ತಿಲ್ಲವೋ ಧರ್ಮಜ? ಕೌರವನು ಮೂರ್ಖನಾದರೆ ನೀನು ಮೂರ್ಖನಾಗಬೇಡ. ಜಯ ಅಪಜಯಗಳು ಯಾರಿಗೂ ಶಾಶ್ವತವಲ್ಲವೆಂದು ನೀನೇ ತಿಳಿದು ನೋಡೋ ಧರ್ಮ ಭೂಪತಿ, ತಿಳಿದು ನೋಡು ಈ ಮಾತ್ರ ಸಂಗತಿ. ಆಹೋ ಮಾವನವರೇ, ಆಹೋ ಧರ್ಮರಾಯ ಭೂಪತಿ, ಕೇವಲ ಶಾಂತಿ ಬಾಹಂ ವಹಿಸಿ ಶ್ರೀ ಹರಿಸಂಧಾನಕ್ಕೆ ಕಳಿಸಿದರೆ ಕೆಟ್ಟ ಮಾತುಗಳನ್ನಾಡಿದ್ದಲ್ಲದೆ ದುರ್ವಾಕ್ಯಗಳನ್ನಾಡಿ ಇವನ ಪಾಷಾಣದಿಂದ ಕಟ್ಟಿದಂದು ಹೇಳಿದನಂತೆ. ಆಹೋ ಶಲ್ಯ ಮಹಾರಾಜರೇ, ಧರ್ಮರಾಯ ಭೂಪತಿ, ವಿಸ್ತಾರವಾಗಿ ಹೇಳುತ್ತೇನೆ, ಚಿತ್ತವಿಟ್ಟು ಕೇಳಿ. ಅದೇನು ಸವಿಸ್ತಾರವಾಗಿ ಹೇಳು ಧರ್ಮಜ. ಯುದ್ಧ ಮಾಡಿ ಗೆದ್ದುಕೊಳ್ಳಿ ಎಂದು ಹೇಳಿದ ಕಾರಣ ನಮ್ಮ ತಮ್ಮಂದಿರು ಭಿಕ್ಷೆ ಬೇಡಿ ಸಾಯುವುದಕ್ಕಿಂತ ಯುದ್ಧದ ಮುಖಾಂತರ ಸಾಯುವುದು ಲೇಸೆಂದು ಈ ಮಹಾ ಯುದ್ಧವನ್ನು ಸಾರಿದೆವು. ಕಂಡೆಯ ಶಲ್ಯ ಭೂಪತಿ, ಹೀಗಿರುವುದು ನೋಡುವುದೈತೆ. ಶಲ್ಯ, ಆಗ ಶ್ರೀಹರಿಯನ್ನು ಚೆನ್ನಾಗಿ ಹೇಳಿರಿ.
ಶಲ್ಯರಾಜನೇ, ಶ್ರೀಹರಿ ಆ ಕೌರವನು ಮಹಾಗರ್ವಿಷ್ಠನು. ಹ ನಾನು ಅವನ ಅಹಂಕಾರವನ್ನು ಮುರಿಯುತ್ತೇನೆ. ಇದರ ಗಡುವೆ ನಿನಗೆ ಆತಕ್ಕೆ ಬೇಕು. ಹ ಸುಮ್ಮನೆ ನಡೆಯಲ ಶಲ್ಯರಾಜನೇ, ಬಿಡು ನಿನ್ನ ಬಿಗುಮಾನ ಬೇಗನೆ. ಆಹೋ ಶ್ರೀಹರಿ, ಶಲ್ಯರಾಜ, ಇವರೇನು ಬಹುದೂರದವರಲ್ಲ, ಕೌರವನು ಬೇರೆಯವರಲ್ಲ. ಸೋ ಶ್ರೀಹರಿ, ಅದು ಗೊತ್ತಿರುವ ವಿಷಯವಲ್ಲವೇ ಶಲ್ಯರಾಜ? ಶ್ರೀಹರಿ, ಮಗಧಾಧಿಪತಿ, ಸಮ್ಮತವಾಗಿ ಇವರಿಬ್ಬರ ಮೇಲೆ ನನಗ ಪ್ರೀತಿ ಇರುವುದು, ಆದ ಕಾರಣ ಎಂದಿಗೆ ಇವರ ಮೇಲೆ ಕೈ ಮಾಡುವುದಿಲ್ಲ. ಶ್ರೀಹರಿ, ಹೌದಾ ಶಲ್ಯರಾಜ? ಜಗದೊಡೆಯ, ಶಲ್ಯರಾಜ, ಆಕೋ ನಾಡು ಮೂರ್ಖನಾದ ದುಶ್ಯಾಸನ ಮಾರ್ಬಲವನ್ನು ಕೂಡಿಕೊಂಡು ಕಾಳಗಕ್ಕೆ ಬರುತ್ತಿರುವ ನೋಡು ನೋಡು. ನೋಡಿದನು ಶಲ್ಯರಾಜ. ಜಗದೊಡೆಯ, ಶಲ್ಯ, ಆ ಕೋಣ ಶಬ್ದಗಳಿಗೆ ಕೇಳಿ ಬರುತ್ತಿರುವವು, ನಾನು ಹೋಗಿ ಬರುತ್ತೇನೆ. ಕಂಡಿಯ ಶ್ರೀಹರಿ, ಭಕ್ತೋದ್ಧಾರಿ. ದುಶ್ಯಾಸನ, ಅಣ್ಣಯ್ಯ, ನಿನ್ನ